ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಫುಡ್ ಫಿಲ್ಮ್ಸ್. ಇವತ್ತಿನ ರೆಸಿಪಿಯಲ್ಲಿ ನಾನು ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ವೆಜಿಟೇಬಲಲ್ಲಿ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು: 3 ಈರುಳ್ಳಿ ತೊಗೊಂಡಿದ್ದೀನಿ, 3 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ, ಎಣ್ಣೆ ತೊಗೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ನೆಕ್ಸ್ಟು ಇದಕ್ಕೆ ಬೇಕಾಗಿರುವಂಥ ತರಕಾರಿ: ಬೀನಿಸ್ ತೊಗೊಂಡಿದ್ದೀನಿ, ಕ್ಯಾರೆಟ್ ತೊಗೊಂಡಿದ್ದೀನಿ, ನೆಕ್ಸ್ಟು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಮತ್ತು ಹೂಕೋಸು. ಇವೆಲ್ಲನೂ ಸಣ್ಣದಾಗಿ ಉದ್ದದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಬೇಕಾಗಿರುವಂಥ ಪೌಡ್ರು: ಮೆಣಸಿನ ಪುಡಿ, ಅಚ್ಕಾರದ ಪುಡಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಈಗ ಬಾಂಡಿ ಬಿಸಿಗೆ ಇಟ್ಕೊಂಡಿದ್ದೀನಿ. ಅದಕ್ಕೆ 100 ಗ್ರಾಮ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾನು ಹೆಚ್ಚಿಟ್ಕೊಂಡಿರುವಂಥ ಹಸಿಮೆಣ್ಸಿಕಾಯಿನ ಹಾಕ್ಕೊಂಡಿದ್ದೀನಿ. ಅದು ಖಾರವಾಗಿ ಇರಬೇಕು ಅಂತ ಅಂದರೆ ಎಣ್ಣೆಲಿ ರೋಸ್ಟ್ ಆದರೆ ತುಂಬ ಚೆನ್ನಾಗಿರ್ತದೆ. ಅದರಿಂದ ಎಣ್ಣೆಲಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಹಸಿಮೆಣ್ಸಿಕಾಯಿನ. ನೆಕ್ಸ್ಟು ಈರುಳ್ಳಿನೂ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ಕೊಂಡು ನಾನಿಲ್ಲಿ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ. ನೀವು ಬೇಕು ಅಂದರೆ ನೀವು ಕಟ್ ಮಾಡೋದು ಸುಧಾ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಬೋದು. ಹಾಕ್ಕೊಂಡು ಇದೆಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಮಾಡಿಕೊಂಡು ಇದನ್ನು ಜಾಸ್ತಿ ಹೊತ್ತೇನು ಬೇಯಿಸೋದೇನು ಬೇಡ. ಈಗ ನಾನು ತರಕಾರಿ ಹಾಕ್ಕೊತೀನಿ ಒಂದೊಂದಾಗಿ. ಕ್ಯಾರೆಟು ಮತ್ತು ಬೀನಿಸ್ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಲೈಟಾಗಿ ಅದೆಲ್ಲ ಕ್ಲೀನಾಗಿ ಸ್ಮೂತ್ ಆಗೋವರೆಗೂ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಸ್ಮೂತ್ ಆಗೋ ಗಂಟ ಈ ಥರ ಬೇಯಿಸ್ಕೊತೀನಿ. ಬೇಯಿಸ್ಕೊಂಡು ಈಗ ಹೂಕೋಸು ಹಾಕ್ಕೊತಾ ಇದ್ದೀನಿ. ಹೂಕೋಸು ಹಾಕ್ಕೊಂಡು ಇದನ್ನು ಸುಧಾ ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಇದು ಕ್ಯಾಪ್ಸಿಕಮ್ಮು ಬೇಗ ಸಾಫ್ಟ್ ಆಗಿಬಿಡ್ತದೆ, ಅದರಿಂದ ಅದನ್ನು ಲೇಟಾಗಿ ಹಾಕ್ಕೊತೀನಿ. ಹಾಕ್ಕೊಂಡು ಇದೆಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಆಗಿ ಒಂದು ಸ್ವಲ್ಪ ಸ್ಮೂತ್ ಆದಮೇಲೆ ಈಗ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ. ಅದನ್ನು ಸುಧಾ ಒಂದು ಸ್ವಲ್ಪ ಫ್ರೈ ಮಾಡಿಬಿಟ್ಟು ನಾನು ಸೋನಾ ಮಸೂರಿ ರೈಸ್ನೇ ಅನ್ನ ಮಾಡ್ಕೊಂಡಿರೋದು. ಬೇಕು ಅಂದರೆ ಬಾಸ್ಮತಿ ರೈಸ್ ಬೇಕಾದ್ರೆ ನೀವು ಅನ್ನ ಮಾಡಿ ಇಟ್ಕೊಬೋದು. ಈಗ ಸೋನಾ ಮಸೂರಿ ರೈಸಲ್ಲಿ ಅನ್ನ ಮಾಡಿ ತಣ್ಣಗಾಗಕ್ಕೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಇದೆಲ್ಲ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಈ ಥರ ಹುರ್ಕೊಂಡು ಈಗ ನಾನು ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ 1 ಸ್ಪೂನು. ನೆಕ್ಸ್ಟು 1 ಸ್ಪೂನು ಚಿಲ್ಲಿ ಸಾಸ್ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೀವು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬೇಯಿಸ್ಕೊತೀರೋ ಅಷ್ಟು ಚೆನ್ನಾಗಿ ಇರ್ತದೆ ಇದು ವೆಜಿಟೇಬಲ್ ಫ್ರೈಡ್ ರೈಸು. ರೆಸ್ಟೋರೆಂಟ್ಗಿಂತಲೂ ತುಂಬ ಚೆನ್ನಾಗಿರ್ತದೆ. ನೀವು ಬೇಕು ಅಂದರೆ ಸ್ಪ್ರಿಂಗ್ ಆನಿಯನ್ನು ಮತ್ತು ಬಟಾಣಿ ಎಲ್ಲ ಸೇರಿಸ್ಕೊಬೋದು. ನಾನೀಗ ರೈಸ್ ಸೇರಿಸ್ಕೊತಾ ಇದ್ದೀನಿ, ವೈಟ್ ರೈಸು. ಇದು ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೀವು ಬೇಕಾದರೆ ತಂಗ್ಳನ್ನು ರಾತ್ರಿ ನೈಟು ಉಳಿದಿರ್ತದಲ್ಲ ತಂಗ್ಳನ್ನು ಅದರಲ್ಲೂ ಬೇಕಾದ್ರೆ ಮಾಡ್ಕೊಬೋದು ಫ್ರೈಡ್ ರೈಸ. ಈಗ ನಾನು ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ. ಉಪ್ಪು ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನಾನು ಪೌಡ್ರುಗಳು ಹಾಕ್ಕೊತಾ ಇದ್ದೀನಿ. ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ, ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಗರಂ ಮಸಾಲ ಪೌಡ್ರನ್ನು ಸಹ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಮತ್ತು ಎಗ್ ಫ್ರೈಡ್ ರೈಸ್ ಪೌಡ್ರನ್ನು ಸಹ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಈಗ ನೆಕ್ಸ್ಟು ಮೆಣಸಿನ ಪುಡಿ ತೋರಿಸಿದ್ನಲ್ಲ ಅದನ್ನು ಸುಧಾ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ನೀವು 2 ಸ್ಪೂನ್ ತಗೊಂಡು ಕ್ಲೀನಾಗಿ 2 ಕೈಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಎಷ್ಟು ಚೆನ್ನಾಗಿ ಮಾಡಿಸ್ತೀರೋ ಅಷ್ಟು ತುಂಬ ಚೆನ್ನಾಗಿರ್ತದೆ. ಯಾಕೆಂದರೆ ಒಂದೇ ಕಡೆ ತರಕಾರಿ ಆಗಲಿ ಪೌಡ್ರಾಗಲಿ ನಾವು ಹಾಕಿರುವಂಥ ಇದಾದರೆ ಸಾಸ್ಗಳಾಗಲಿ ಒಂದು ಕಡೆ ನಿಂತರೆ ಅದು ಚೆನ್ನಾಗಿರಲ್ಲ. ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಕಡೆಯೂ ಚೆನ್ನಾಗಿ ಮಿಕ್ಸ್ ಆಯ್ತದೆ. ನಾನಿಲ್ಲಿ ಇದು ಸೇರಿಸ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು. ನೀವು ಬೇಕಾದ್ರೆ ಸ್ಪ್ರಿಂಗ್ ಆನಿಯನ್ನು ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ. ಸೇರಿಸ್ಕೊಳ್ಳಿ. ಎಲೆ ಕೂಸಿದ್ರು ಓಕೆ, ಅದು ಚೆನ್ನಾಗಿರ್ತದೆ. ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು ಮಾಡಿರುವಂಥ ಶೈಲಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.